ಓಕೆ ಗೈಸ್, ನೀವು ಮಿಸೋ ಆ್ಯಪನ್ನು ಯೂಸ್ ಮಾಡ್ತಿರ್ತೀರಾ. ಸೊ ಅಲ್ಲಿ ನಿಮಗೊಂದು ಎಕ್ಸ್ಟ್ರಾ ಫೀಚರ್ ಬರುತ್ತೆ, ನೋಡ್ಬೋದು, ಮಿಸೋ ಪೇ ಲೇಟರ್ ಅಂತ. ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಸೋ ಪೇ ಲೇಟರ್ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಮತ್ತು ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ತುಳಸಿದಾಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೆಕೆಂಡ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ನೀವು ನೋಡ್ಬೋದು ಮಿಸೋ ಪೇ ಲೇಟರನ್ನು ಯಾಕೆ ಕೊಡ್ತಾ ಇದ್ದೀರಾ ಅಂತಂದರೆ, ಇದು ಒಂದು ಕ್ರೆಡಿಟ್ ಲಿಮಿಟ್ಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ಅವರು ಕೊಡುವಂಥ ಕ್ರೆಡಿಟನ್ನು ಯೂಸ್ ಮಾಡಿಬಿಟ್ಟು ಅಷ್ಟರೊಳಗೆ ನೀವು ಒಂದು ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಸೊ ಇದು ಯಾವ ರೀತಿ ಅಂತಂದರೆ, ನಿಮಗಿದು ಲೋನ್ ಥರ ಕೆಲಸ ಮಾಡುತ್ತೆ. ಸೊ ಇದು ಲೋನ್ ಥರ ಸೌಂಡ್ ಆಗುತ್ತೆ, ಬಟ್ ನೀವು 32 ದಿನ ಒಳಗಡೆ ಏನಾದರೂ ಪೇ ಮಾಡಲ್ಲ ಅಂತಂದರೆ ಅಮೌಂಟ್, ಸೊ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ಅಥವಾ ಯಾವುದೇ ಒಂದು ಶುಲ್ಕವನ್ನು ನಿಮಗೆ ಅನ್ವಯಿಸುತ್ತೆ. ಓಕೆ, ನೀವು ಎಷ್ಟು ದಿನ ತನಕ EMI ಅನ್ನು ಕಟ್ಬೋದು ಅಂತಂದರೆ, ನೀವು 24 ಮಂತ್ಸ್ ಒಳಗಡೆ ತನಕ ನೀವು EMI ಅನ್ನು ಕಟ್ಬೋದು. ವಿತ್ ನೀವು ಇಂಟ್ರೆಸ್ಟ್ ಜೊತೆ EMI ಅನ್ನು ಕಟ್ಟಬೇಕಾಗುತ್ತೆ. ಸೊ ಅಂದರೆ 32 ದಿನ ಒಳಗಡೆ ನೀವೇನಾದರೂ ಪೇ ಮಾಡಲ್ಲ ಅಂತಂದರೆ, ಸೊ ಯಾವ ರೀತಿ ಪೇ ಮಾಡೋದು ಅಂತಲೂ ಕೂಡ ಇವತ್ತಿನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇದಕ್ಕೆ ನೀವು ಆಟೋ ಪೇ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಒಂದು UPI ಆ್ಯಪಿಗೆ ಆಟೋ ಪೇ ಕನೆಕ್ಟ್ ಮಾಡಿಡಬೇಕಾಗುತ್ತೆ. ಸೊ ಆಗಿದ್ರೆ ಮಾತ್ರ ಇಲ್ಲಿ ಆ್ಯಕ್ಟಿವೇಟ್ ಆಗುವಂಥದ್ದು ಈ ಒಂದು ಮಿಸೋ ಪೇ ಲೇಟರ್. ಸೊ ಈ ಮಿಸೋ ಪೇ ಲೇಟರ್ ಏನಿದೆ, ಡೈರೆಕ್ಟಾಗಿ ನಮಗೆ ಮಿಸೋ ಅವರು ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಇದು ಅವರ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಕೆಲಸವನ್ನು ಮಾಡುವಂಥದ್ದು. ಸೊ ಇದರ ಅಡಿಯಲ್ಲಿ ಬರುವಂಥ ಒಂದು ಫೈನಾನ್ಸ್ಗಳು ಈ ರೀತಿ ಇರುತ್ತೆ. ಸ್ನ್ಯಾಪ್ ಮಿಂಟ್ ಅಂತ, ಇನ್ನೊಂದು ನಿಯೋಜಿನ್ ಅಂತ, ಇನ್ನೊಂದು ಪೇಯು ಫೈನಾನ್ಸ್ ಅಂತ. ಇವಿಷ್ಟು ಫೈನಾನ್ಸ್ಗಳು ನಮಗೆ ಮಿಸೋದಲ್ಲಿ ಆಫರನ್ನು ಮಾಡುವಂಥದ್ದು. ಓಕೆ, ನೀವು ನೋಡ್ಬೋದು, ಮಿಸೋವನ್ನು ಓಪನ್ ಮಾಡಿಕೊಂಡ ನಂತರ ಅಲ್ಲಿ ನೀವು ಏನೇ ಒಂದು ಪ್ರಾಡಕ್ಟನ್ನು ಬೈ ಮಾಡಲಿಕ್ಕೆ ಹೋಗ್ತೀರಾ. ಸೊ ಅಲ್ಲಿ ನೋಡ್ಬೋದು, ನಮಗೆ ಅದನ್ನು ಪೇಮೆಂಟ್ ಮೆಥಡ್ಗೆ ಬಂದಾಗ ನಮಗೆ ಇವಾಗ ಎಕ್ಸ್ಟ್ರಾ ಫೀಚರ್ ಬಂದಿದೆಯಲ್ಲೋ, ಸೊ ಮಿಸೋ ಪೇ ಲೇಟರ್ ಅಂತ. ಸೊ ಇದು ಆಲ್ರೆಡಿ ಬಂದಿರುತ್ತೆ. ಸೊ ನಾನೇ ಲೇಟಾಗಿ ವಿಡಿಯೋ ಮಾಡ್ತಿದ್ದೆ. ಸೊ ಮಿಸೋ ಪೇ ಲೇಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು, ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಹೆಸರಿರುತ್ತೆ ಅದೇ ರೀತಿಯಾಗಿ ನಾವು ಬರ್ಕೊಳ್ಬಹುದು. ಇವಾಗ ನಾನು ಬರ್ಕೊಂಡಿದ್ದೇನೆ. ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆ, ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು, ಇವಾಗ ಇಲ್ಲಿ ನಮ್ಮ ಎಂಪ್ಲಾಯ್ಮೆಂಟ್ ಟೈಫನ್ನು ಕೇಳ್ತಾ ಇದ್ದೆ. ಸೊ ನಾವು ಏನು ಮಾಡ್ತಿದ್ದೀವಿ ಅಂತ. ಸೊ ನೀವು ಜಾಬ್ ಮಾಡ್ತಿದ್ರೆ ಸ್ಯಾಲರಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀನೇ ಬಿಸ್ನೆಸ್ ಅಥವಾ ಯಾವುದೇ ಥರ ಒಂದು ಜಾಬ್ ಮಾಡ್ತಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹೌಸ್ ವೈಫ್ ಆಗಿದ್ದರೆ ಹೌಸ್ ವೈಫ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಗೆ ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಇವಾಗ ಸೇರ್ ಯುವರ್ ಇನ್ಕಮ್ ಅಂತ ಇದೆ, ಅಂದರೆ ನೀವು ತಿಂಗಳಿಗೆ ಎಷ್ಟು ಸ್ಯಾಲ್ರಿಯನ್ನು ಅರ್ನ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಸೊ ಇವಾಗ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು, ನೀವು ಎಷ್ಟು ಅರ್ನ್ ಮಾಡ್ತೀರಾ ಅಂತ. ಸೊ ನೋಡ್ಬೋದು, 0ದಿಂದ 10 to 25. ಓಕೆ, ಸೊ ನಾನಿಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಂತರ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು, ನಮಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇವಾಗ ನೋಡ್ಬೋದು, ನಮಗೆ ಇಲ್ಲಿ ಶಾಪಿಂಗ್ ಲಿಮಿಟ್ ಎಷ್ಟಿದೆ ಅಂತ 3,000, ಇಲ್ಲಿ ನಮಗೆ 3,000 ರೂಪಾಯಿ ಶಾಪಿಂಗ್ ಲಿಮಿಟ್ ಕೊಡ್ತಾ ಇದ್ದಾರೆ, ಅಂದರೆ ಕ್ರೆಡಿಟ್ ಲಿಮಿಟನ್ನು ಕೊಡ್ತಾ ಇದ್ದಾರೆ. ನಾವು ಇಷ್ಟು ರೂಪಾಯಿ ಒಳಗಡೆ ನಾವು ಯಾವ ಪ್ರಾಡಕ್ಟ್ ಬೇಕಾದರೂ ಬೈ ಮಾಡ್ಬೋದು. ಓಕೆ, ಸೊ ಇವಾಗ ನಾನು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇಲ್ಲಿ ನೋಡ್ಬೋದು, ಸೊ ಇವಾಗ ನೋಡ್ಬೋದು, ನಮ್ಮ ಮೊಬೈಲ್ಗೆ OTP ಬರುತ್ತೆ. ಸೊ ಈ ಒಂದು OTP ಏನಿರುತ್ತೆ, ಇದು ಮಿಸೋ ಅಕೌಂಟ್ ನಂಬರ್ ಆಗಿರುತ್ತಲ್ಲ. ಸೊ ನೀವು ಮಿಸೋ ಅಕೌಂಟಿಂದ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರ. ಸೊ ಓಕೆ, ಇವಾಗ ನಾನು OTPನ ಎಂಟರ್ ಮಾಡ್ಕೊಳ್ತೇನೆ, ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು, ಇವಾಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ. ಸೊ ಇವಾಗ ನಾವಿಲ್ಲಿ ಆಟೋಪೇಯನ್ನು ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು UPI ಆ್ಯಪನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಯಾವ್ದು ಬೇಕಾದರೂ ಕೊಡ್ಬೋದು. ನಾನಿಲ್ಲಿ ಫೋನ್ಪೇನ ಕೊಡ್ತೇನೆ. ಸೊ ಫೋನ್ಪೇಯಿಂದ ನಮಗೆ ₹1 ಕಟ್ ಆಗುವಂಥದ್ದು, ಡೆಬಿಟ್ ಆಗುವಂಥದ್ದು. ಸೊ ಮತ್ತೆ ಅದೇ 24 hours ಒಳಗಡೆ ರೀಫಂಡ್ ಮಾಡಿಬಿಡ್ತಾರೆ ₹1. ಸೊ ನೋವರಿ, ಕನೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಇವಾಗ ಪೇ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಬ್ಯಾಂಕ್ ಅಕೌಂಟ್ ಕೂಡ ಎರಡಿದ್ರೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆರ್ಡರ್ ಕೂಡ ಪ್ಲೇಸ್ಡ್ ಆಗಿದೆ. ಸೊ ನೋಡ್ಬೋದು, ನಾವು ಈ ರೀತಿಯಾಗಿ ಮಿಸೋ ಪೇ ಲೇಟರನ್ನು ಯೂಸ್ ಮಾಡ್ಬೋದು. ಸೊ ಎಂದಿನಂತೆ ನೀವೇನು ಪ್ರಿಪೇಯ್ಡ್ ಆರ್ಡರ್ ಮಾಡಿರ್ತೀರ ಅದೇ ರೀತಿಯಾಗಿ ನಿಮ್ಮ ಪ್ರಾಡಕ್ಟ್ ಬರುವಂಥದ್ದು. ಓಕೆ, ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತೊಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.